ಯಾವ ಊರಿಂದ ತಂದಿರೋಣ ಅದು? ಇಲ್ಲಿ ತಂದಿದ್ದು వాడు లవర్ దగ్గరికి ఏరవాడు వస్తే అయ్యేట ఒప్పుకుంటే 5,800 ಕೊಟ್ಟಿನಿ ಅದಕ್ಕೆ ಜೀಲ್ವಕ್ಕೆ ಏನಂದ್ರೆ ಆ ಕಲರ್ ಮರಿ ಭಾಳ ಜನ ಲೈಕ್. ಆಮೇಲೆ ಇನ್ನೊಂದು ಐತಿ ಮೈಲ, ಅದ ಗಂಧ ಮೈಲ ಐತಲ್ಲ ಇದು. ಈ ಆಟ ಬಂದಮೇಲೆ ಇನ್ನೊಂದ್ಸತಿ ಬಂದಾಗ ನೀಟಾಗಿ ವಿಡಿಯೋ ಮಾಡೋಣ. పట్టుకోవద్దా ఇది హుషారులో ఉంటే పడింటి ఏటి నీకు పగిలిపోయింది అన్నీ ఎక్కడెక్కడ. ಯಾಕಂದ್ರೆ ಇವು ಜಲ್ದಿ ಸಿಗಲ್ಲ. ಇದು ನನ್ಗೆ ಹೇಳೋದಾದ್ರೆ ನಿಮ್ಗೆ ತಂದಾಗ ಅಲ್ಲ ಬೇರೆದು ಮೈಲ ಅದು ಒಳ್ಳೆ ಸರಿಯಾಗೈತೆ. ಅದು ಇದಕ್ಕನ್ನ ದಪ್ಪ ಅದಾವ ಕಾಲು. ಇದೇ ದಪ್ಪ ಅಂದ್ರೆ ಅದಕ್ಕನ್ನ ದಪ್ಪ ಇದ್ದು ನಂತ ಅದು ಕೊಟ್ರ ಮಾರದ್ರ ಅದು? ಇಲ್ಲ, ಹೆವಿ ಆಗೈತಿ, ನಾವೇ ಕೊಯ್ದಿದ್ವಿ. ಹೌದಾ? ನಮ್ಗೆ ಬೇರೆಯವ್ರಿಗೆ ಅದು ಭಾರಿ ಇಷ್ಟ ಆಗಿತ್ತು. ಅಪೋಲೆ ಎಸೆಸಿ ಬಾಕ್ಸ್ ಕ್ಯಾಪನ್ ಏನಂದ್ರೆ ಕೊಟ್ರೆ ಬೇರೆಯವ್ರಿಗೆ ಲೈನ್ ತೆಗಿತಾರೆ. ಕ್ಯಾಪ್ ನೀಟ್ಗೆ ಐತಿ, ಆ ಲೈನ್ ತೆಗೆದು ನಿಮ್ಮದು ನಿಮ್ಮ ಲೈನ್ ಹೋದಂಗೆ ಆಗುತ್ತೆ. ಅದು ಏನಾಗೈತೆ ಅಂದ್ರೆ ಸುಮ್ಮನೆ ಅವತ್ತು ಅವು ಕೊಡಾಕ ಆನೆ ಬಂದ್ಬಿಟ್ಟಿದ್ವು. ಆನೆ ಬಂದ್ಬಿಟ್ಟು ಭಾರ ಇದ್ರೆ ಆನೆ ಬಂದ್ಬಿಡ್ತಾವಲ್ವ, ನೆಗದು ಗಾಯ ಮಾಡ್ಕೊಂಡ್ಬಿಡ್ತಾವೆ. ನನ್ನ ಹತ್ರ ಒಂದು ಹುಂಜ ಇತ್ತು, ಅದು ಹೆವಿ ಸೈಜ್, ಆನೆ ಬಂದೋಯ್ತು. ಒಂದು 6.5 kg ಲಾಸ್ಟ್ನಾಗಿತ್ತು. ಇದ್ರ ಮರಿ ಬಂದಿದ್ವು, ಒಂದು ಉಳಿಸ್ಕೊಳಕ್ಕಾಗಿಲ್ಲ. ಬೀಗರ್ತಾಗ ತಂದಿದ್ದೆ, ಸೆಂಟಿಮೆಂಟ್ ಅಂತಾರೆ ಮನೆಗೆ. ಏನಂದ್ರೆ ನಿಮ್ಮ ಮನೆಯವರು ಕೇಳೋಣ, ಅವರು ಇದು ಕೋಳಿನಾ? ಇಲ್ಲ, ಮಾಡ್ಬೋದು. 12,000 ಅಂದ್ರೆ ಶಿರಾ ಅವರು ಕೂಡ ರೇಟ್ ಹೇಳ್ಬಿಡೋಣ. ಕಾಲು ಬ್ಯಾಲೆನ್ಸ್ಗೆ ಸ್ವಲ್ಪ ರೆಸ್ಟ್ ಕೊಟ್ಟಿದ್ದಾರೆ, ನಡೀತದ್ರೆ ಸ್ವಲ್ಪ ಮರಿ ಇಳಿಸ್ಬಿಡ್ರಿ ಅದ್ರ ಫಸ್ಟ್ ಒಳ್ಳೆ ಆಟೆಗೆ ಹಾಕಿ. ನನಗೆ ಈ ವೈಟು, ದೊಡ್ಡ ಸೈಜ್ ಬ್ಲ್ಯಾಕು, ಒಟ್ಟು 3 kg ಆಟಿದ್ರೆ ಸಾಕು. ಹಿಡ್ಕೊಲ್ಲೇ ಒಂದನ್ನು ನಾವು ವಿಡಿಯೋ ಜಲ್ದಿ ಒಪ್ಪಲ್ಲ, 3 ದಿನ ಆಗ್ಬೇಕು. ಇಲ್ಲಾಂದ್ರೆ ಇವು ಒಪ್ಪಲ್ಲ. ಯಾಕಂದ್ರೆ ಅವನಿದ್ದಾನೆ ಈಗ. ಈ ಮರಿ ನೋಡಿದ್ರೆ ಅದರ ಕಪ್ಪು ಕಾಲು ಬರ್ತಾವಲ್ಲ, ಅವೇನು ಜಾತಿ ಅಣ್ಣ? ಇದು ಸ್ವಲ್ಪ ಬ್ಲ್ಯಾಕೇ ಐತಲ್ವ ಕಾಲೆಲ್ಲ? ಅಂದ್ರೆ ಅದು ನೆಮಿಲ್ ಪರ್ಸೆಂಟ್ ಹಾಕಿ, ತನ್ನ ಕಲರು ನೆಮಿಲ್ ಪರ್ಸೆಂಟ್ ಹಾಕಿ ಎಲ್ಲ ಕಾಕಿ ಪೈನ ಲೈಟಿಗೆ ಐತಿ ನೌಲ್ ಸಾರ, ಅದೆಲ್ಲ ಬ್ಲ್ಯಾಕ್. ಅದಕ್ಕೆ ನೆಮಿಲ್ ಪರ್ಸೆಂಟ್ ಹಾಕಿ ಅಂತ. ಈಗ ಪಚ್ಚ ಕಾಲು ಗರಡು ಮರಿ ಬಂದರೆ 3 kg ಬರಲೇಬೇಕು. ಅದು ಸೆಕೆಂಡ್ ರೌಂಡಿಗೆ. ಫಸ್ಟ್ ರೌಂಡ್ 2.5 kg ಇರುತ್ತೆ. ಈಗ ಅದು ಆಲ್ರೆಡಿ ಒಂದು ರೌಂಡ್ ಮಟ್ಟೆ ಇಕ್ಕೈತೆ, ಬ್ಲ್ಯಾಕು ವೈಟ್ ಮಟ್ಟೆ ಇದೆ. ಅದು ಇದು ಒಂದೇ ಸಾರಿ ಹುಟ್ಟಿದ್ವು. ಯಾವ್ಯಾವು? ಅವು ಬ್ಲ್ಯಾಕ್ ವೈಟ್ ಮಟ್ಸ್ ಐತಲ್ಲ, ಕ್ಯಾಟೆ, ಅದು ಕೋಡ್ಕಾಯಿ ಕ್ಯಾಟೆ ಅಂತೀವಿ. ಕೋಡ್ಕಾಯಿ, ಅದು ಕಪ್ನೂಲ್ ಅಂತೀವಿ.